ಸ್ನೇಹಿತರೆ, ಕೃಷಿ ಭಾರತೀಯ ಸಂಸ್ಕೃತಿ ಎಂಬ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಮ್ಮಲ್ಲಿ ಹಂಚಿಕೊಳ್ಳಲು ಬಂದಿದ್ದೇನೆ. ವಿಷಯ ಏನಪ್ಪ ಅಂದರೆ, ನಾವು ಒಂದು ಚಿಕ್ಕ ಜಾಗಗಳಲ್ಲಿ ಕೂಡ ಎಷ್ಟೆಲ್ಲ ಸಸ್ಯ ವೈವಿಧ್ಯತೆಯನ್ನು ಮಾಡ್ಬೋದು, ಅಥವಾ ಈ ಒಂದು ಯಾವುದೇ ಒಂದು ಹೊಲದ ಮೂಲೆಯಲ್ಲಿ ನಮ್ಮ ಒಂದು ಸಣ್ಣದಾಗಿ ತೋಟವನ್ನು ಯಾವ ಥರ ಮಾಡ್ಕೋಬೋದು, ಹಾಗೂ ಇಲ್ಲಿ ಜೀವ ವೈವಿಧ್ಯತೆಯನ್ನು ಯಾವ ರೀತಿ ಮಾಡ್ಬೋದು, ಸಸ್ಯ ವೈವಿಧ್ಯತೆಯನ್ನು ಅಂತ ತೋರಿಸ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಬಂದಿದ್ದೇನೆ. ಮೊದಲನೇದಾಗಿ ಒಂದು ಪಪ್ಪಾಯಿಯ ಗಿಡವನ್ನು ಹಾಕಿದ್ದೇನೆ. ನಂತರದಲ್ಲಿ ಬಳ್ಳಿ ಪೈನಾಪಲ್ ಹಣ್ಣು ಅಂತ, ಮತ್ತು ನುಗ್ಗೆ, ಇಲ್ಲಿ ತೆಂಗಿನ ಸಸಿ, ಬಿದಿರು, ನಂತರದಲ್ಲಿ ಒಂದು ಬೇವಿನ ಮರ, ಅದರ ಪಕ್ಕದಲ್ಲಿ ಒಂದು ಮಾವಿನ ಮರ, ಮಾವಿನ ಮರದ ಪಕ್ಕದಲ್ಲಿ ಒಂದು ತೇಗದ ಮರಗಳಿವೆ. ಹಾಗೆ ತೇಗದ ಮರದ ನಂತರದಲ್ಲಿ ಮಹಾಗಣಿ ಮರ ಕೂಡ ಇದೆ. ಹಾಗೆ ಮುಂದುವರೆದರೆ ಪೇರಲ ಗಿಡಗಳು, ಮತ್ತು ಈ ಒಂದು ಬಾರ್ಡರ್ ಕ್ರಾಪ್ ಆಗಿ ಈ ತೇಗದೊಂದಿಗೆ ಸಿಲ್ವರನ್ನು ಕೂಡ ಹಾಕಿದ್ದೀವಿ. ಈ ತೇಗ ಆದಮೇಲೆ ಇನ್ನು ಜೀವ ವೈವಿಧ್ಯತೆ ಹೆಚ್ಚಿಸಬೇಕನ್ನೋ ಹಾಗೂ ನಮಗೆ ಉತ್ತಮವಾಗಿರ್ತಕ್ಕಂಥ ಸಿ ವಿಟಮಿನ್ಸ್ ಕೊಡ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮರವಾಗಿರ್ತಕ್ಕಂತಹ ಮರನೆಲ್ಲಿ ಗಿಡವನ್ನು ಸಹ ಮರವನ್ನು ಸಹ ಹಾಕಿದ್ದೀವಿ. ಒಟ್ಟಾರೆ ಹೇಳಬೇಕಂದ್ರೆ, ಇಲ್ಲಿ ಕೇವಲ ಒಂದು 20x20ರಲ್ಲಿ ಒಂದು 12ರಿಂದ 13 ನಮೂನೆಯ ಗಿಡಗಳನ್ನು ಸಾಕಿದ್ದೀವಿ. ಇದರಲ್ಲಿ ಮುಂದುವರೆದು ನೋಡಿದರೆ ಅಲ್ಲಿ ನೋಡಿ ಸುಬಾಬುಲ್ಲ ಸಹ ಇದೆ. ಇದರಲ್ಲಿ ಪಾಟ್ಗಳಲ್ಲಿ ಒಂದು ಕರಿಬೇವಿನ ಗಿಡ ಸಹ ಇದೆ. ಹೀಗೆ ಅನೇಕ ರೀತಿಯಲ್ಲಿ ಜೀವ ವೈವಿಧ್ಯತೆಯನ್ನು ನೋಡಬೇಕು. ನಮ್ಮ ಕಣ್ಣುಗಳು ಯಾವಾಗಲೂ ಒಂದೇ ಬಣ್ಣವನ್ನು ನೋಡಿದರೆ ಕಣ್ಣುಗಳು ಒಂಥರ ಮಂಜಾಗ್ತವೆ. ಅದೇ ಥರ ಅನೇಕ ಥರದ ಕಲರ್ಗಳನ್ನು ನೋಡೋದಕ್ಕೆ ಕಣ್ಣುಗಳು ಹಸಿರನ್ನು ನೋಡೋಕ್ಕೆ ಹೆಚ್ಚಿಗೆ ಇಷ್ಟಪಡ್ತವೆ. ಅದಕ್ಕೋಸ್ಕರ ಸದಾ ಹಸಿರಾಗಿರ್ತಕ್ಕಂಥ ಹಲಸು, ಸದಾ ಹಸಿರಾಗಿರ್ತಕ್ಕಂತಹ ಪೇರಲೆ ಗಿಡ, ಯಾವಾಗಲೂ ಬೆಳಿತಾನೆ ಇರತಕ್ಕಂತಹ ಮಹಾಗಣಿ, ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರ್ತಕ್ಕಂತಹ ಮರನೆಲ್ಲಿ, ಕಲ್ಪತರುವಾಗಿರ್ತಕ್ಕಂಥ ತೆಂಗು, ಹಣ್ಣುಗಳ ರಾಜ ಆಗಿರ್ತಕ್ಕಂಥ ಮಾವಿನ ಹಣ್ಣು, ಪಾಸಿಟಿವ್ ಎನರ್ಜಿ ಅಂದರೆ ನಮ್ಮ ಪಾಸಿಟಿವ್ ತಮ್ಮಯ್ಯನವರು ಹೇಳುವಂತೆ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಪಾಸಿಟಿವ್ ಎನರ್ಜಿಯನ್ನು ಸಾಕಷ್ಟು ಹಾಗೂ ಆಮ್ಲಜನಕವನ್ನು ಅತಿ ವೇಗವಾಗಿ ನೀಡ್ತಕ್ಕಂತಹ ಒಂದು ಬಿದಿರು ನಮಗೆ ಅವಶ್ಯಕ. ಹಾಗೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಹಾತಾಯಿ ದುರ್ಗೆಗೆ ಹೋಲಿಸಿರ್ತಕ್ಕಂತಹ ನಮ್ಮ ಬೇವು ಅನೇಕ ರೀತಿಯ ಸಸ್ಯ ವೈವಿಧ್ಯತೆಯನ್ನು ಕೂಡಿರಬೇಕು. ಈ ಬೇವಿನಿಂದ ಅನೇಕ ರೀತಿಯ ರೋಗ ರುಜಿನಗಳು, ಚರ್ಮ ಕಾಯಿಲೆಗಳು, ಹಾಗೂ ನಮಗೆ ವಿಷಜಂತುಗಳು ಸಾಮಾನ್ಯವಾಗಿ ಕಚ್ಚಿದ ಸಂದರ್ಭಗಳಲ್ಲಿ ಈ ಬೇವನ್ನು ತಿನ್ನೋದ್ರಿಂದ ನಮಗೆ ಅದರ ನಂಜು ಕೂಡ ಕಡಿಮೆ ಆಗ್ತದೆ. ಹಾಗೂ ನೀರನ್ನು ಕುಡಿದೇ ಬರೀ ಬೇವನ್ನೇ ತಿಂತಾ ಇರಬೇಕಾಗ್ತದೆ. ಬಿದಿರಿನ ಒಂದು ಬುಡದ ಅಥವಾ ಈ ಬಿದಿರಿನ ಮರದ ಪಕ್ಕದಲ್ಲಿ 10 ನಿಮಿಷಗಳ ಧ್ಯಾನ ಮಾಡಿದರೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಮ್ಮ ಬ್ರೈನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಸ್ನೇಹಿತರೆ, ಇದೇ ಥರ ಎಲ್ಲರೂ ತಮ್ಮ ತಮ್ಮ ಹೊಲಗಳ ಬದುಗಳಲ್ಲಿ ಹಾಗೂ
ಸಣ್ಣ ಒಂದು 10 ಅಥವಾ 20 ಜಾಗಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂತಹ ಒಂದು ತೋಟಗಳನ್ನು ಅಥವಾ ನಿಮಗೆ ಇಂತಹ ಒಂದು ಸಂದರ್ಭಗಳೇ ಅಂದರೆ ನಿಮಗೆ ತೊಂದರೆ ಆಗಿರ್ತಕ್ಕಂಥ ಸಂದರ್ಭಗಳು, ನಿಮ್ಮ ಮನಸ್ಸು ಹಗುರ ಆಗಬೇಕಂದ್ರೆ ಈ ಒಂದು 10 ನಮೂನೆಯ ಗಿಡ ಮರಗಳಿರ್ತಕ್ಕಂಥ ಜಾಗಕ್ಕೆ ನೀವು ಬಂದು ಸ್ವಲ್ಪ ಸಮಯ ಕಳೆದರೆ ನಿಮ್ಮಲ್ಲಿರ್ತಕ್ಕಂತಹ ಒತ್ತಡ ಕಡಿಮೆಯಾಗಿ ನಿಮ್ಮ ಮನಸ್ಸು ಉಲ್ಲಾಸಿತವಾಗುತ್ತದೆ. ಪ್ರಕೃತಿ ನಮಗೆ ನೀಡಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವರದಾನ ಇದು. ಹಾಗೂ ಕೆಲ ಸಂದರ್ಭಗಳಲ್ಲಿ ಮಾವಿನ ಹಣ್ಣು, ಪೇರಲೆ ಹಣ್ಣು ಹೀಗೆ ಮರಗಳನ್ನು ಹಾಕಿದ್ದಲ್ಲಿ ಅವುಗಳ ಒಂದು ಕಾಲಮಾನಕ್ಕೆ ತಕ್ಕಂತೆ ನಮಗೆ ಹಣ್ಣುಗಳನ್ನು ಸಹ ಕೊಡ್ತವೆ. ಅವುಗಳು ನ್ಯಾಚುರಲ್ ಆಗಿ ಬೆಳೆಯೋದ್ರಿಂದ ಅವುಗಳ ರುಚಿ ಸಮೃದ್ಧವಾಗಿರುತ್ತದೆ. ದಯಮಾಡಿ ಎಲ್ಲರೂ ಒಂದು 10 ಅಥವಾ 20 ಸೈಟ್ ಒಂದು ಜಾಗಗಳಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಭಾಳ ಅನುಕೂಲವಾಗ್ತದೆ. ನಮ್ಮ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಮುಂದಿನ ವಿಡಿಯೋದಲ್ಲಿ ಈ ಒಂದು ನೆಲಕ್ಕೆ ಮುಚ್ಚಿಗೆ ಅಥವಾ ಈ ನಮ್ಮ ಗಿಡಗಳು ಉದುರಿಸ್ತಕ್ಕಂಥ ಮುಚ್ಚಿಗೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.